ಹರಿರಾಮನ ಯೂಟ್ಯೂಬ್ ಕುಟುಂಬಕ್ಕೆ ನಾನು ಈಗ ಹೊನ್ನಾವರಕ್ಕೆ ಹೋಗ್ತಾ ಇದ್ದೆ. ಎಂತಕ್ಕೆ ಅಂದರೆ ಬಾವು ಬಂದ್ನಡ ಅವನು ಕರ್ಕೊಬಪ್ಪಲೆ ಅವನ ಗಾಡಿ ರಿಪೇರಿಗೆ ಬಿಟ್ಟಿದ್ದ. ಸೊ ಅವನ್ನ ಕರ್ಕೊಬರವು ಹೋಗಿ, ಇಷ್ಟೇ ಸಿಂಪಲ್ ವಿಷಯ, ಜಾಸ್ತಿ ಏನೂ ಇಲ್ಲ. ನಾನು ದುಡ್ಡೆಲ್ಲ ಕೆಂಚೆ ಹೇಳಿ ನೆನಪಿಲ್ಲ ಈಗ. ಹಿಂಗೆಲ್ಲ ಇದ್ದು ವಿಷಯ. ಪೆಟ್ರೋಲು ಇದ್ದು ಸಾಕು, ಜಾಸ್ತಿ ಬೇಡ. ಜಾಸ್ತಿ ಪೆಟ್ರೋಲ್ ಇದ್ದರೂ ಆರೋಗ್ಯಕ್ಕೆ ಹಾನಿಕರ. ಎಂತಕ್ಕೆ ಕೇಳ್ರೆ ನನಗೂ ಗೊತ್ತಿಲ್ಲ ಅಷ್ಟೇ. खराब हो जाएगा, मैं माँ अम्मा बहन पे आ जाऊंगा, मैं इनकी अम्मा बहन पे आ जाऊंगा. ಸಿಂಪಲ್ ಆಗಿ ಇನ್ನು ಹೇಳಪ್ಪ ಅಂದರೆ, ಅಣ್ಣ ಹೊಸ ಗಾಡಿ ಅಣ್ಣ, ನಿಧಾನವಾಗಿ ಹೋಗ್ಬೇಕು ನೀನು. ನಾನು ನಂಬರ್ ಪ್ಲೇಟು ಬಿದ್ದಿಲ್ಲ. ಅಣ್ಣ ಫುಲ್ ಜೋಶಲ್ಲಿ ಹೋಗ್ತಾನೆ. ಎಂತಾಗ್ತಂದ್ರೆ ಹೊಸ ಗಾಡಿ ನಂಗವು ಫಾಸ್ಟ್ ಓಡಿಸಿದ್ರೆ ಅಂದರೆ 40-50 ಮೇಲೆಲ್ಲ ಹೋದರೆ ಅದರ ಇಂಜಿನ್ನು ಸೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತವೆ. ಎಂತಕ್ಕೆಂದರೆ ಇಂಜಿನ್ ಇನ್ನೂ ಓಪನ್ ಆಗಿರ್ತಿಲ್ಲ. ಅದಕ್ಕೆ ಸೊ ಯಾವತ್ತು ಅದರಲ್ಲೂ ಬಜಾಜು ಅದು ದೇವರು. ಅದು ಹೊಸ ಗಾಡಿ ತಗೊಂಡಾಗ ಯಾವತ್ತೂ ಯಾವುದೇ ಗಾಡಿ ಆದರೂ ಬಂತು, ಅದು ಇದು ಅಂತಲ್ಲ ಅಲ್ಲ, ಯಾವುದೇ ಗಾಡಿ ಆದರೂ ಬಂತು ಫಸ್ಟು ಲಿಮಿಟ್ ಕೊಟ್ಟಿರ್ತ 50-40 ಹೇಳಿ. ಸೊ ಆ ಲಿಮಿಟಿಗೆ ತಕ್ಕಂಗೆ ಗಾಡಿನ ಓಡಿಸಿ. ನಿಂಗಕ್ಕೆ ಎಷ್ಟೇ ಅರ್ಜೆಂಟ್ ಇದ್ರೂ ತೊಂದರೆ ಇಲ್ಲ. ಹೊಸ ಗಾಡಿ ಯಾವತ್ತೂ ನಿಂಗೆ ಎಷ್ಟು ಸ್ಲೋ ಓಡಿಸಿದ್ರೂ ಅಷ್ಟು ಒಳ್ಳೆಯದು. ಇಂಜಿನ್ ಲಾಂಗ್ ಟರ್ಮಿಗೆ ಬಂತು. ಇನ್ ಕೇಸ್ ಏನಾದ್ರು ನಿಂಗೆ ಹೊಸ ಗಾಡಿನ ತೆಗೆದು ನಮ್ಮದು ಫಾಸ್ಟ್ಗೆ ಎಷ್ಟು ಹೊಡ್ಕೊಂಡು ಹೋದಿ ಅಂತಂದರೆ ಆ ಗಾಡಿ ಎಂತಕ್ಕೂ ಗೊತ್ತಿಲ್ಲ. ಆದರೆ ಇಂಜಿನ್ ಎಷ್ಟು ಪಟ್ಟಾಗ್ತೋ ಅಷ್ಟು ಪಟ್ಟ ಸೀಸ್ ಆಗ್ತಾವಾಗ ಅಷ್ಟೇ, ಮತ್ತೆ ಎಂತ ಅಲ್ಲ. ಸಿಂಪಲ್ಲಾಗಿ ಹೇಳಕ್ಕು ಅಂದರೆ ಅದಕ್ಕೆ ಆದಷ್ಟು ಎಲ್ಲರೂ ಹೊಸ ಗಾಡಿ ತಗೊಂಡಾಗ ನಿಧಾನವಾಗಿ ಓಡಿಸಿ. 40-50ರಲ್ಲಿ ಓಡಿಸಿ. 50ರ ಮೇಲೆಲ್ಲ ಹೋದರೆ 60-80 ಹೋದ್ರಿ ಅಂದರೆ ಅದು ಇಂಜಿನ್ ಓಪನ್ ಆಗಿರ್ತಿಲ್ಲ. ಸೊ ಸೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತವೆ. ಅಂದರೆ ಇಂಜಿನ್ನು ಸೀಸ್ ಆಗೋದು, ಇಲ್ಲ ಇಂಜಿನ್ ಬೋರಿಗೆ ಬರೋದು, ಇಂಥ ಚಾನ್ಸಸ್ಸು ಜಾಸ್ತಿ ಆವಾಗ. ಓಕೆ ಅಣ್ಣ ಇಬ್ಬಿಬ್ರು ಕಾಯ್ತಿದ್ದ ಹೋಗ್ಲಿ ಹೇಳಿ. ವೆರಿ ಗುಡ್. ನಾನೇನಾದರೂ ಹಿಂಗೆ ಹೇಳ್ಕೊಂಡು ಮಾಡಿಬಿಟ್ಟಿದ್ರೆ ಮುಗಿದೋಗಿತ್ತು. ಸೊ ಇದು ಅವೆಂಜರು 160 ಸ್ಟ್ರೀಟು. ನಾನು ಇದನ್ನ ಸೆಕೆಂಡ್ ಹ್ಯಾಂಡ್ ತಗೊಂಡದ್ದು. ಎಂತಕ್ಕೆ ಅಂದರೆ ನನಗೆ ಸಮ್ ಪರ್ಸ್ನಲ್ ರೀಸನ್ಸಿಂದ ನನಗೆ ಅರ್ಜೆಂಟ್ ಬೇಕಾಗಿತ್ತು ಗಾಡಿ, ಅದಕ್ಕೆ ಸೆಕೆಂಡ್ ಹ್ಯಾಂಡ್ ತಗೊಂಡೆ. ಅದರ್ವೈಸ್ ನಾನು ಮತ್ತೆ ಚೆನ್ನಾಗಿರೋದೇ ನೋಡ್ತಿದ್ದೆ. ಬಟ್ ಪರ್ಸ್ನಲಾಗಿ ನನಗೆ ಯಮಹ ಅವ್ರದ್ದು ಇಂಜಿನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸಿಕ್ಕಾಪಟ್ಟೆ. ನಾನೊಂಥರ ಹಾರ್ಡ್ ಕೋರ್ ಫ್ಯಾನ್ ಇದ್ದಂಗೆ ಯಮಹ ಅವ್ರದ್ದು ಇಂಜಿನಿಗೆ. ಅವ್ರದ್ದು ಮಷಿನ್ ಅಂದರೆ ಮಷಿನಪ್ಪ. ಜಪಾನ್ ಮಷಿನ್ ಬಗ್ಗೆ ಮಾತೇ ಇಲ್ಲ ಅನ್ಕೊಳ್ಳಿ. ಆ ಥರ ಇರ್ತಿತ್ತು ಇಂಜಿನ್ ಅಲಾವ. ಸಿಕ್ಕಾಪಟ್ಟೆ ಮಸ್ತಾಗ್ತಾ FZ ಅಲ್ಲ ಹೊಡೆಯಲ್ಲ. ನೀವು ಯಮಹದ ಯಾವುದೇ ಸೆಗ್ಮೆಂಟ್ ತಗೊಳ್ರಪ್ಪ, ನಿಮಗೆ ಎಲ್ಲ ಮಸ್ತೇ. ಅದು ಆಪ್ಷನ್ಸ್. ಅದು ಬಿಟ್ಟು ಬಜಾಜಿ ಬತ್ತಿ ಅಂದರೆ NS 200, ಡಾಮಿನಾರ್ 400 ಎಲ್ಲ ಚೆನ್ನಾಗಿದ್ದು. ರಿಕ್ಷಾ ಅಣ್ಣ ಯಾವ ಥರ ಮಾಡೋಣಲ್ಲ ರಿಕ್ಷಾನ. ಕ್ಲಾಸಿ ಗುರು ರಿಕ್ಷಾ ಮಾತ್ರ ಅಲ್ಟಿ ಮಾಡಿದ್ದ. ನೆಕ್ಸ್ಟ್ ಲೆವೆಲ್ ರಿಕ್ಷಾ. ಶಾಬಾಸ್ ಬೇಟಾ, ಬಹುತ್ ಬಢಿಯಾ. ಆದರೆ ಹುಡುಗಿಯರು ಯಾಕ್ರೋ ನಗ್ತಿದ್ದೀರಾ? ನಾನೇನು ಮಾಡಿದೆ ಅಂಥದ್ದು? ಚೆನ್ನಾಗಿದೆ, ಇನ್ನೂ ಚೆನ್ನಾಗಿದೆ. ಅಣ್ಣ ಹತ್ರ ಬಂದಿದೆ. ಅವಾಗ ನೆನಪತ್ತ ರಿಕ್ಷಾದವಂಗೆ, ಅಣ್ಣ ನಾನು ಲೆಫ್ಟಿಗೆ ಹೋಗ್ಬೇಕಣ್ಣ, ದಾರಿ ತಪ್ಪಿ ಹೋಗ್ತಿತ್ತು ಹೇಳ್ಕೊಂಡು. ಆದರೆ ಬ್ರೇಕಿಂಗ್ ಮಾತ್ರ ಇದರದ್ದು ಒಳ್ಳಿದ್ದು ಮಾತೇ ಇಲ್ಲೇ ಬ್ರೇಕಿಂಗ್ ಬಗ್ಗೆ.
ಸಡನ್ನಾಗಿ ನೋಡ್ದೆ ಹೆಂಗೆ ನಿಂತ್ಕೊಂಡು ಗುರು. ವಾ, ನುಗ್ಸ್ಕೊ ಹೋಗ್ಬಿಡೋಣ ಬಾ ರಾಜ. ನಮ್ಮ ಬೇಬಿ ಯಾವಾಗಲೂ ಮೋಸ ಮಾಡಲ್ಲ, ಹಿಂಗಲ್ಲ. ನುಗ್ಸ್ಕೊಂಡು ಹೋಗಲ್ಲ. ಚೆನ್ನಾಗೇ ಇದೆ. ನಾನು ಹೇಳಿದ್ದು ಗಾಡಿ ಬಗ್ಗೆ. ನೀವೇನು ಅನ್ಕೊಂಡ್ರಿ ನನಗೆ ಕಮೆಂಟ್ಸಲ್ಲಿ ಹೇಳಿ, ಆಯಿತಾ? ಆಗ್ತದೆ ಹಾಗೆ. ಎಂತಕ್ಕೆ ಹಂಗೆ ಆಗ್ತದೆ ಅಂದರೆ ನೈಸ್ ಮ್ಯಾನ್. ಅಕ್ಕ ಬುಲೆಟ್ ಹೊಡ್ಕೊಂಡು ಹೋಗ್ತಿದ್ಲು ಕಣ. ಒಳ್ಳೇದಾಗಲಿ. ನಾವೇನು ಹೇಳೋಣ ಹೇಳಿ. One of the most beautiful curving. La 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 la. ಮಗು ಹೊತ್ತಿದ್ದು ಹಾಯ್ ಮಾಡು. ಹಾಯ್ ಅಣ್ಣ, ಆಯ್ತಾ ಇಲ್ಲ ಕಣಣ್ಣ? ಎಷ್ಟು ದೂರ ಇದೆಯಾ ಕಣ? ಇನ್ನೂ ಸ್ವಲ್ಪ ದೂರ ಇದೆ. ಬಂದೇ ಬಿಡ್ತು. ರೀಚ್ ಆಗ್ತಾ ಇನ್ನೊಂದು 5-10 ನಿಮಿಷ ಅಷ್ಟೇ. ಬತ್ತು ಇಲ್ಲೇ ಇದ್ದು ಮುಂದೆ. ಹೇಳೇ ಜೀವನ ಕಳತ್ತೆ ಹಿಂಗೆ. ಎಂತ ಮಾಡೋದಂಬ್ರಿ? ಬಸ್ಯಾ ನಿಧಾನ ಕಣ. ಚಿನ್ನ ನಿನ್ನ ನೋಡಲೆಂದು ದೂರದಿಂದ ಬಂದೆ ನಾನು. ಡಿಲ್ಲಿಯರ ಭಟ್ರೆ, ನಾನು ಗಾಡಿ ಸ್ಲೋ ಮಾಡಿದ್ದೀನಿ. ಅದಕ್ಕೆಲ್ಲ ಏನೂ ತೊಂದರೆ ಇಲ್ಲ. ನಮ್ಮನೆ ಗಾಡಿ ಸಕಾಶ್ವೇ ಅಷ್ಟೆಲ್ಲ ಹೋಗ್ತಾ ಇಲ್ಲ. ಹಂಗಂದ್ರೆ ಅಂತ ಒಳಗೆ ಕೇಳ್ತು. इस सज्जन को क्या तकलीफ है भाई? ಹಿಂಗೆ ಹೆದ್ರಲ್ಲೇ ಹೋಗಾಡಿ. ಯಾವ ಇದ್ನಲ್ಲಿ ಸಿಕ್ಕಾಪಟ್ಟೆ ಸ್ಲೋ ಹೊಡಿತು. ನನ್ನ ಗಾಡಿ 50 ಮೇಲೆ ಹೋಗ್ತಾ ಇಲ್ಲ ಹೇಳಿ. अच्छा ठीक है. ಅಲ್ದನ್ರ, ಹೌದಾರ? ಬೇರೆ ಕೆಲಸ ಇಲ್ಲ. ಅಣ್ಣ ಬಂದ್ಬಿಡು, ನೀನು ಇತ್ಲಾಗೆ ಬಂದ್ಬಿಡು, ಏನೋ ಬೇಜಾರಿಲ್ಲ. ಇಲ್ಲಿ ಸುಖಾಶ್ ಹೋಗವು ನಂಗವು ಎಂತಕ್ಕೆ ಅಂದರೆ ಇಲ್ಲೇ ರೈಟ್ ತಗೊಳವು ಅಂತ ಬಾವ ಬನ್ಯ ಎಂತ ಮಾಡಿದ್ದು ನನಗೆ ಹೋಗೋಳು ಹೇಳಿದ್ದಿ. ಅದು ಬಿಡೋದು ಅಂದ್ಬಿಟ್ಟದ್ದು. ನಾವು ಇಲ್ಲೇ ಇದ್ನಲ್ಲಿ ಬಾವ ಏನೋ ಮಾಡ್ತಿದ್ಯಾ ಇಲ್ಲಿ?